ಸ್ನೇಹಿತರೆ ನಮಸ್ಕಾರ. ಕಲಿಯುಗ ಚಾನೆಲ್ಗೆ ಸ್ವಾಗತ. ನೈಜ ಆಧಾರಿತ ಘಟನೆಗಳು ಮತ್ತು ಅದರ ಅಸಲಿಯತ್ತನ್ನು ನಿಮ್ಮ ಮುಂದೆ ತರುವ ನನ್ನ ಪ್ರಯತ್ನಕ್ಕೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಕಲಿಯುಗದಲ್ಲಿ ಮನುಷ್ಯ ದಿನದಿಂದ ದಿನಕ್ಕೆ ಹೊಸ ತಂತ್ರಜ್ಞಾನಗಳನ್ನು ಸೃಷ್ಟಿ ಮಾಡ್ತಾನೇ ಇದ್ದಾನೆ. ಕೆಲವು ತಂತ್ರಜ್ಞಾನಗಳು ಭೂಮಿ, ಗಾಳಿ, ಆಕಾಶ, ನೀರು ಇವೆಲ್ಲದಕ್ಕೂ ವಿರುದ್ಧವಾಗಿದ್ದರೆ ಇನ್ನು ಕೆಲವು ತಂತ್ರಜ್ಞಾನಗಳು ಮನುಷ್ಯನ ದಿನನಿತ್ಯದ ಜೀವನಕ್ಕೆ ವಿರುದ್ಧ ಆಗ್ತಾ ಇದೆ. ಈ ಡೆವಲಪ್ ಆದ ತಂತ್ರಜ್ಞಾನಗಳಿಂದ ಎಷ್ಟು ಉಪಯೋಗ ಆಗ್ತಾ ಬಂದಿದೆಯೋ ಅಷ್ಟೇ ಜನರನ್ನ ಮೂರ್ಖರನ್ನಾಗಿ ಮಾಡ್ತಾ ಇದೆ. ಹೌದು ಸ್ನೇಹಿತರೆ, ಇದಕ್ಕೆ ಸಾಕ್ಷಿಯಾಗಿ AI ಆಧಾರಿತ ಒಂದು ವಿಡಿಯೋನೇ ಸಾಕ್ಷಿ. ಸ್ನೇಹಿತರೆ, ಎಲ್ಲ ಕಡೆ ಇದೇ ಚರ್ಚೆ. ಯಾರ ಸೋಷಿಯಲ್ ಮೀಡಿಯಾ ನೋಡಿದರೂ, ಯಾರೇ ಸೋಷಿಯಲ್ ಮೀಡಿಯಾ ಪೇಜ್ ನೋಡಿದರೂ ಇದೇ ವಿಡಿಯೋ. ಎಷ್ಟರ ಮಟ್ಟಿಗೆ ಜನ ಬಕ್ರ ಆಗಿದ್ದವರು ಅಂದರೆ ಇದು ನಿಜ ಘಟನೆ ಅಂತಾನೆ ನಂಬಿದ್ದರು. ಹೌದು ಸ್ನೇಹಿತರೆ, ಇದು AI ಕಾಲ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇರೋದನ್ನೆಲ್ಲ ಸತ್ಯ ಅಂತ ನಂಬ್ತೇವೆ. ಒಂದು ಹುಡುಗಿയെ ಸಾಕಿ, ಸಲಹಿ, ಊಟ ಕೊಟ್ಟು ಅದನ್ನು ಟ್ರೈನ್ ಮಾಡಿರೋ ತಿಮಿಂಗಾಲನೇ ಆ ಹುಡುಗಿಯನ್ನ ನುಂಗಿದೆ ಅಥವಾ ಸಾಯಿಸಿದೆ ಅನ್ನೋದು ತುಂಬಾ ವೈರಲ್ ಆಗ್ತಿದೆ. ಆದರೆ ಇದರ ಅಸಲಿಯತ್ತೇನು ಈ ವಿಡಿಯೋದಲ್ಲಿ ಹೇಳ್ತೇನೆ ಸ್ನೇಹಿತರೆ. ಅಮೆರಿಕದಲ್ಲಿ ಜೆಸ್ಸಿಕಾ ರಾಟ್ಲಿಪ್ ಅನ್ನೋ ತಿಮಿಂಗಲಗಳಿಗೆ ತರಬೇತಿ ನೀಡುವ ಮಹಿಳೆ ಮೇಲೆ ಸಾಕಷ್ಟು ವರ್ಷ ಸಾಕಿ ಸಲಹಿದ ತಿಮಿಂಗಲ ದಾಳಿ ಮಾಡಿದೆ. ಸರ್ಕಸ್ ನಡೀತಾ ಇದ್ದ ವೇಳೆ ತಿಮಿಂಗಲ ಅವಳನ್ನ ಕಚ್ಚಿ ಸಾಯಿಸಿದೆ. ಅಲ್ಲೇ ಸುತ್ತಮುತ್ತ ಇದ್ದ ಸಿಬ್ಬಂದಿಗಳು ಅವಳನ್ನ ರಕ್ಷಣೆ ಮಾಡೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಆಕೆಯನ್ನ ಬಚಾವ್ ಮಾಡಲು ಸಾಧ್ಯವಾಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಜೆಸ್ಸಿಕಾ ಚಿಕ್ಕ ಮರಿ ಇದ್ದಾಗ ಸಾಕಿದ ತಿಮಿಂಗಲದಿಂದಲೇ ಮಹಿಳೆ ಬಲಿಯಾಗಿದ್ದಾಳೆ. ಇಲ್ಲಿ ಯಾರನ್ನ ನಂಬೋದು, ಯಾರನ್ನ ನಂಬಬಾರದು ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಆದರೆ ಅಸಲಿಗೆ ಸ್ನೇಹಿತರೆ, ಇದು ನಿಜ ಘಟನೆಯೇ ಅಲ್ಲ. ಇದು ಜನರನ್ನ ಮೂರ್ಖರನ್ನಾಗಿಸೋಕೆ ಒಂದು ಸರ್ಕಸ್ ನಡೆಯೋ ಜಾಗದಲ್ಲಿ ಜೆಸ್ಸಿಕಾ ತಿಮಿಂಗಲ ಮಹಿಳೆಯನ್ನ ಸಾಯಿಸೋ ರೀತಿ ವಿಡಿಯೋವನ್ನ AI ತಂತ್ರಜ್ಞಾನದ ಬಳಸಿ ಮಾಡಲಾಗಿದೆ. ಅಲ್ಲಿರೋ ತಿಮಿಂಗಲ, ಮಹಿಳೆ, ಕ್ಯಾಮ್ರಾಮ್ಯಾನ್, ಸುತ್ತಮುತ್ತ ಇರೋ ಜನ ಎಲ್ಲ ಶುದ್ಧ ಸುಳ್ಳು. ಇದೆಲ್ಲ ಆಧುನಿಕ ತಂತ್ರಜ್ಞಾನ AI ಇಂದ ಮಾಡಿರೋ ವಿಡಿಯೋ. ಇದನ್ನ ನೋಡಿದ ನಾವು ನಿಜ ಅಂತ ನಂಬಿ ವಿಡಿಯೋವನ್ನ ಜನರಿಗೆ ಶೇರ್ ಮಾಡ್ತಾ ವೈರಲ್ ಮಾಡ್ತಾ ಇದ್ದಾರೆ. ಇದು ಒಂದು ಪಕ್ಕಾ AI ನಿರ್ಮಿತ ವಿಡಿಯೋ. ಇಂತಹ ಘಟನೆ ಎಲ್ಲೂ ನಡೆಯಲಿಲ್ಲ ಅಂತ ಈ ವಿಡಿಯೋ ಪ್ಯಾಕ್ ಚೆಕ್ ಮಾಡಿದವರು ತಿಳಿಸಿದ್ದಾರೆ. ಸ್ನೇಹಿತರೆ, ಅದಕ್ಕೆ ಹೇಳೋದು, ಇದು ಕಲಿಯುಗ. ಆ ತಿಮಿಂಗಲವನ್ನ ನಾವು ನಂಬಿದರೂ ಮನುಷ್ಯರನ್ನು ನಂಬೋದು ಕಷ್ಟ ಆಗಿದೆ. ಯಾರನ್ನ ನಂಬೋದಾದರೂ 100 ಬಾರಿ ಯೋಚಿಸೋದು ಒಳ್ಳೆಯದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟವಾದರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ನೈಜ ಘಟನೆಗಳ ಅಸಲಿಯತ್ತನ್ನ ನಿಮ್ಮ ಮುಂದೆ ತರೋ ಪ್ರಯತ್ನ ಮಾಡ್ತೇನೆ.